ಮಾಸದ ದಿನ ನಾನು, ಅಕ್ಕ ಮತ್ತು ತಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಮನೆಗೆ ಬಂದೆವು. ಮನೆಯಲ್ಲಿ ಯಾರೂ ಸಹ ಇರಲಿಲ್ಲ. ಅಪ್ಪ ಮತ್ತು ಅಮ್ಮ ಅಜ್ಜಿ ಮನೆಗೆ ಹೋಗಿದ್ದರು. ನಾನು ಮತ್ತು ಅಕ್ಕ ಕಾಲೇಜ್ ಮುಗಿಸಿ ಮನೆಯಲ್ಲೇ ಇದ್ದೇವೆ. ಅಪ್ಪ ಅಮ್ಮನಿಗೆ ನಾವಿಬ್ಬರು ಅವಳಿ ಜವಳಿ ಮಕ್ಕಳು. ನನ್ನ ಹೆಸರು ಪುಷ್ಪ, ಅಕ್ಕನ ಹೆಸರು ಪುನೀತ, ಹಾಗೆ ತಮ್ಮ ಕೂಡ ಇದ್ದಾನೆ, ಅವನ ಹೆಸರು ಪ್ರೀತಮ್. 10ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಅವತ್ತು ತಮ್ಮ ಶಾಲೆಗೆ ರಜೆ ಮಾಡಿದ್ದ. ದೇವಸ್ಥಾನದಿಂದ ಮನೆಗೆ ಬಂದ ಕೂಡಲೇ ನಾನು ಅಕ್ಕ ರೂಮಿನ ಬಾಗಿಲು ಹಾಕಿ ಜೊತೆಗೆ ಸೀರೆ ಬಿಚ್ಚುತ್ತಿದ್ದೆವು. ಅಷ್ಟರಲ್ಲಿ ತಮ್ಮ ಬಂದು ಬಾಗಿಲನ್ನು ದೂಡಿದ. ನಾನು ಮತ್ತು ಅಕ್ಕ ತಬ್ಬಿಬ್ಬಾದೆವು. ಯಾಕೆಂದರೆ ಆಗ ಇಬ್ಬರ ಮೈ ಮೇಲೆ ಯಾವ ಬಟ್ಟೆ ಇಲ್ಲದೆ ಬರೀ ಮೈನಲ್ಲಿ ಇದ್ದೆವು. ಪ್ರೀತಮ್ ನಮ್ಮಿಬ್ಬರ ಬೆಳ್ಳಗಿನ ಸುಂದರವಾದ ದೇಹವನ್ನು ನೋಡಿಯೇ ಬಿಟ್ಟ. ನನಗೆ ನಾಚಿಕೆ ಆಗಿ ಬಿಚ್ಚಿಟ್ಟ. ಸೀರೆಯಿಂದ ಮೈ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಅಕ್ಕ ಪರವಾಗಿಲ್ಲ ಬಿಡೆ ಪುಷ್ಪ, ತಮ್ಮ ತಾನೇ, ಅವನು ಏನು ಅಂದುಕೊಳ್ಳಲ್ಲ ಅಂದಳು. ಪ್ರೀತಮ್ಗೆ ನಮ್ಮಿಬ್ಬರನ್ನು ಬರೀ ಮೈನಲ್ಲಿ ನೋಡಿ ಶಾಕಾಯಿತು. ನನ್ನ ಮತ್ತು ಅಕ್ಕ ಮೂಳೆಗಳು ಬೆಳ್ಳಗೆ ಕಪ್ಪು ತೊಟ್ಟಿನಿಂದ ಕಂಗೊಳಿಸುತ್ತಿತ್ತು. ಬೆಳ್ಳಗೆ ಮಾಂಸ ತುಂಬಿದ ನಯವಾದ ತೊಡೆಗಳು ಹಾಗೂ ಬೆಳೆದಿರುವ ಚೆಂದದ ಸಾಮಾನನ್ನು ನೋಡುತ್ತಾ ಒಳಗೆ ಬಂದ. ಅಕ್ಕ, ಯಾಕೋ ಹಾಗೆ ನೋಡುತ್ತಿದ್ದೀಯಾ ಕೇಳಿದಳು. ಏನಿಲ್ಲ ಅಕ್ಕ, ನನಗೆ ಬಟ್ಟೆ ಬದಲಿಸಬೇಕು ಅಂತ ಹೇಳಿ ಅಂಗಿ ಮತ್ತು ಪ್ಯಾಂಟ್ ತೆಗೆದ. ಅಷ್ಟರಲ್ಲಿ ನಾನು ಅಕ್ಕ ಬಣ್ಣದ ಕಾಚ ಹಾಕಿಕೊಂಡೆವು. ಪ್ರೀತಮ್ ನನ್ನ ಮತ್ತು ಅಕ್ಕನ ಎದುರೇ ಚಡ್ಡಿ ತೆಗೆದ. ಅಯ್ಯೋ ದೇವರೇ, ತಮ್ಮನ ಸಾಮಾನು ನಿಗುರಿಕೊಂಡು ಹಾವಿನಂತೆ ಉದ್ದ ಆಗಿತ್ತು. ನಾನು ಮತ್ತು ಅಕ್ಕ ಮುಖ ನೋಡುತ್ತಾ ತಮ್ಮನ ಉದ್ದವಾದ ನಿಗುರಿದ ಕಪ್ಪು ಸಾಮಾನನ್ನೇ ನೋಡುತ್ತಿದ್ದೆವು. ಅದರ ತುದಿ ಮಾತ್ರ ಕೆಂಪು ಬಣ್ಣದಲ್ಲಿತ್ತು. ನನ್ನ ಮತ್ತು ಅಕ್ಕನ ಬೆಳೆದಿರುವ ಎದೆಗಳನ್ನೇ ನೋಡುತ್ತಿದ್ದ. ಆಮೇಲೆ ಅಕ್ಕ ತಮ್ಮನ ಹತ್ತಿರ ಏನೋ ಅದು ನಿಗುರಿಕೊಂಡಿದೆ ಕೇಳಿದಳು. ಅದಕ್ಕೆ ತಮ್ಮ ನಿಮ್ಮಿಬ್ಬರ ತೂತು ಮತ್ತು ಎದೆ ನೋಡಿದ್ದಕ್ಕೆ ಹಾಗೆ ಆಗಿದ್ದು ಅಂತ ಹೇಳಿದ. ಹೆಚ್ಚು ಕಡಿಮೆ 6 ಇಂಚು ಉದ್ದನೆ ಬೆಳೆದು ನಿಂತಿತ್ತು. ನಾನು ಮತ್ತು ಅಕ್ಕ ತಮ್ಮ ಚಿಕ್ಕವನಿರುವಾಗ ಅವನ ಸಾಮಾನು ನೋಡಿದ್ದು, ಆಗ ಅದು ಚಿಕ್ಕದಾಗಿತ್ತು. ಆದರೆ ಈಗ ಒಂದು ಮುಷ್ಟಿ ಸಿಗುವಷ್ಟು ದಪ್ಪವಾಗಿದೆ. ನಾನು ಇದೇ ಮೊದಲು ಒಂದು ಬೆಳೆದಿರುವ ಸಾಮಾನು ನೋಡಿದ್ದು. ನಂತರ ನಾನು ಅಕ್ಕ ಬಟ್ಟೆ ಹಾಕಿಕೊಂಡೆವು. ಚೂಡಿದಾರ ಮಂಚದ ಮೇಲೆ ಇತ್ತು. ತಮ್ಮನ ಹತ್ತಿರ ಪಕ್ಕದಲ್ಲಿದ್ದ ಚೂಡಿದಾರ ಕೊಡಲು ಹೇಳಿದಳು. ಪ್ರೀತಮ್ ನೀನೇ ತಗೋ ಅಂದ. ಆಮೇಲೆ ನಾನು ಅಕ್ಕ ಪ್ರೀತಮ್ ಹತ್ತಿರ ಹೋದೆವು. ಅಕ್ಕ ತಮಾಷೆಗೆ ತಮ್ಮನ ನಿಗುರಿದ ಸಾಮಾನಿನ ತುದಿಯನ್ನು ಮುಟ್ಟಿದಳು. ಆಗ ಅವನು ಆ ಅಂದ. ಅಕ್ಕ ಮತ್ತೆ ಅವನ ಸಾಮಾನನ್ನು ಮುಷ್ಟಿ ಮಾಡಿ ಹಿಡಿದು ಎಳೆದಳು. ಅವನು ಆ ನೋಯುತ್ತೆ ಕಣೆ, ಇರು ನಿನಗೂ ಹಾಗೆ ಮಾಡುತ್ತೆ ನೋಡು ಅಂತ ಹೇಳಿ ಅಕ್ಕನನ್ನು ಹಿಡಿದು ಅವಳ ಕಾಚದ ಒಳಗೆ ಕೈ ಹಾಕಿ ತೂತಿನೊಳಗೆ ಬೆರಳು ಹಾಕಿ ಬಿಟ್ಟ. ಅಕ್ಕ ಅಮ್ಮ ಅಂತ ಕಿರುಚಿದಳು. ಅವನು ಇನ್ನೂ ಜೋರಾಗಿ ಬೆರಳು ಹಾಕಿ ಹಿಂದೆ ಮುಂದೆ ಮಾಡಲು ಶುರು ಮಾಡಿದ. ಅಕ್ಕ ಆ ನೋಯುತ್ತಿದೆ ಬಿಡೋ ಅಂತ ಕೂಗುತ್ತಾ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆಗ ನಾನು ಹೋಗಿ ಅಕ್ಕನ ಚಡ್ಡಿ ಒಳಗೆ ಹಾಕಿದ ತಮ್ಮನ ಕೈಯನ್ನು ತೆಗೆಯಲು ಪ್ರಯತ್ನಿಸಿದೆ. ಆದರೆ ಅವನು ಮಾತ್ರ ಬಿಡಲೇ ಇಲ್ಲ. ನಂತರ ನಾನು ಅವನ ನೆಟ್ಟಗೆ ನಿಗುರಿದ ಸಾಮಾನಿನ ಬೀಜವನ್ನು ಹಿಡಿದು ಎಳೆದೆ. ತಮ್ಮನಿಗೆ ನೋವಾಗಿ ಅಕ್ಕನ ತೂತಿನೊಳಗೆ ಹಾಕಿದ್ದ ಬೆರಳನ್ನು ತೆಗೆದ. ಆಮೇಲೆ ಅಕ್ಕ, ಏನೋ ನೀನು, ನನಗೆ ಎಷ್ಟು ನೋವಾಯಿತು ಗೊತ್ತಾ ಅಂದಳು. ಆಗ ಪ್ರೀತಮ್, ನಿನ್ನ ಹಾಗೆ ನನಗೂ ಕೂಡ ನೋವಾಯಿತು. ನಿನ್ನ ಪುಣ್ಯ ಬೆರಳು ಹಾಕುವ ಬದಲು ನನ್ನ ನಿಗುರಿದ ಸಾಮಾನು ನಿನ್ನ ತೂತಿನೊಳಗೆ ನುಗ್ಗಿಸಬೇಕಿತ್ತು, ಆಗ ಇನ್ನೂ ನೋವಾಗುತ್ತಿತ್ತು ಅಂದ. ಅದಕ್ಕೆ ಅಕ್ಕ, ನನ್ನ ತೂತಿನೊಳಗೆ ಹೋಗುವಷ್ಟು ನಿಂದು ಬಲಶಾಲಿ ಅಲ್ಲ ಬಿಡುವಂದು. ತಮ್ಮನಿಗೆ ಆಗ ಸಿಟ್ಟು ಬಂದು, ಹೌದಾ, ಇರು ಮಾಡಿಸುತ್ತೇನೆ ಅಂತ ಹೇಳಿ ಅವಳನ್ನು ಮಂಚದ ಮೇಲೆ ತಳ್ಳಿ ಅವಳ ಕಾಚವನ್ನು ಎಳೆದು ಬಿಸಾಡಿ ಕಾಲನ್ನು ಅಗಲ ಮಾಡಿ ಅಕ್ಕನ ತೂತಿಗೆ ಬಾಯಿ ಹಾಕಿ ನಾಲಿಗೆಯಿಂದ ನೆಕ್ಕಲು ಶುರು ಮಾಡಿದ. ನಾನು ಏನೋ ನೀನು ಬಿಡು ಅಂತ ತಪ್ಪಿಸಲು ಹೋದೆ. ಅವನು ನನ್ನನ್ನು ಸಹ ಮಲಗಿಸಿ ನನ್ನ ಕಾಚ ಕೂಡ ಕಿತ್ತು ಬಿಸಾಡಿ ಕಾಲು ಅಗಲ ಮಾಡಿ ತೂತನ್ನು ಸವಿಯಲು ಶುರು ಮಾಡಿದ. ಇವತ್ತು ಇಬ್ಬರಿಗೂ ಬುದ್ಧಿ ಕಲಿಸುತ್ತೇನೆ ಅಂತ ಹೇಳುತ್ತಾ ಇಬ್ಬರ ತೂತನ್ನು ನೆಕ್ಕಲು ಶುರು ಮಾಡಿದ. ಅಕ್ಕ ಏರು ಮಾಡಿಸುತ್ತೇನೆ ಅಂತ ಹೇಳಿ ತೂತು ನೆಕ್ಕುವಾಗ ನೀರನ್ನು ತಮ್ಮನ ಬಾಯೊಳಗೆ ಬಿಟ್ಟಳು. ಆದರೆ ತಮ್ಮ ಚೂರು ಬಿಡದೆ ಪೂರ್ತಿ ಕುಡಿದು ಬಿಟ್ಟ. ಅದನ್ನು ನೋಡಿ ಅಕ್ಕನಿಗೆ ಒಂಥರ ಆಗಿ ಕಾಲನ್ನು ಇನ್ನೂ ಅಗಲ ಮಾಡಿ ಕೊಟ್ಟು ಚೆನ್ನಾಗಿ ನೆಕ್ಕು ಅಂತ ಹೇಳುತ್ತಾ ನರಳಲು ಶುರು ಮಾಡಿದಳು. ಸ್ವಲ್ಪ ಹೊತ್ತು ಅವಳ ತೂತು, ಸ್ವಲ್ಪ ಹೊತ್ತು ನನ್ನದನ್ನು ನೆಕ್ಕುತ್ತಿದ್ದ. ಆಮೇಲೆ ನನ್ನ ಮತ್ತು ಅಕ್ಕನ ತೂತಿನಿಂದ ತಿಳಿಯಾದ ರಸ ಬರಲು ಶುರು ಆಯಿತು.
ಪ್ರೀತಂ ಮನಸ್ಸಾರೆ ಇಷ್ಟಪಟ್ಟು ಕುಡಿದ. ಆಮೇಲೆ ಇಬ್ಬರ ತೂತನ್ನು ಇವತ್ತು ಹರಿದು ಹಾಕುತ್ತೇನೆ ಅಂತ ಹೇಳಿ ಅಕ್ಕನ ಹತ್ತಿರ ನನ್ನ ಕಪ್ಪು ಗೂಟವನ್ನು ಸ್ವಲ್ಪ ಹೊತ್ತು ಚೀಪು ಅಂತ ಹೇಳಿದ. ಅವಳು ಖುಷಿಯಿಂದ ಸೀಪುತ್ತಾ ನನ್ನ ಹತ್ತಿರನೂ ಸೀಪು ಅಂತ ಹೇಳಿದಳು. ನಾನು ಸಹ ತಮ್ಮನ ಸಾಮಾನಿನ ಚರ್ಮವನ್ನು ಹಿಂದೆ ಮಾಡಿ ಚೀಪತೊಡಗಿದೆ. ಪ್ರೀತಂ ಅಕ್ಕ ಅಕ್ಕ ಅಂತ ನರಳುತ್ತಾ ಮಜಾ ಮಾಡುತ್ತಿದ್ದ. ಆಮೇಲೆ ಅಕ್ಕನನ್ನು ಮಂಚದ ಮೇಲೆ ಮಲಗಿಸಿ ನನ್ನ ಹತ್ತಿರ ಅವನ ಸಾಮಾನನ್ನು ಸೀಪಲು ಹೇಳಿ ಪ್ರೀತಂ ಅಕ್ಕನ ತೂತನ್ನು ಸವಿಯಲು ಶುರು ಮಾಡಿದ. ನನಗೂ ಪ್ರೀತಂ ಹತ್ತಿರ ನೆಕ್ಕಿಸಿಕೊಳ್ಳಬೇಕು ಅಂತ ಆಸೆ ಆಗುತ್ತಿತ್ತು. ಅಷ್ಟರಲ್ಲಿ ಅವನು ನನ್ನ ಬಾಯೊಳಗಿದ್ದ ಸಾಮಾನು ತೆಗೆದು ಅಕ್ಕನ ತೂತಿನ ಮೇಲೆ ಇಟ್ಟು ಮೆತ್ತಗೆ ಉಜ್ಜುತ್ತಿದ್ದ. ಅಕ್ಕ ನರಳಾಡುತ್ತಾ ಪ್ರೀತಂ ಬೇಗ ಒಳಗೆ ಹಾಕುವಂದಳು. ಇವನು ನಿಧಾನವಾಗಿ ಇನ್ನೂ ಯಾರೂ ಸಹ ಹರಿಯದ ಅಕ್ಕನ ರಂಧ್ರದೊಳಗೆ ಮೆಲ್ಲಗೆ ಹಾಕಿದ. ಅಕ್ಕ ಅಂತ ಜೋರಾಗಿ ಕಿರುಚಿದಳು. ತೂತಿನಿಂದ ಜಾರುವ ರಸ ಬರುತ್ತಿದ್ದರಿಂದ ತಮ್ಮನ ಗೂಟ ನಿಧಾನವಾಗಿ ಜಾರುತ್ತಾ ಅಕ್ಕನ ತೂತನ್ನು ಹರಿಯುತ್ತಾ ಒಳಗೆ ಹೋಯಿತು. ನಂತರ ಮೆಲ್ಲಗೆ ಹೊರಗೆ ತೆಗೆದ. ನೋಡಿದರೆ ಅಕ್ಕನ ರಂಧ್ರದಿಂದ ರಕ್ತ ಬರುತ್ತಿತ್ತು. ನನಗೆ ನೋಡಿ ಭಯ ಆಯಿತು. ನಾನು ಕೂಡಲೇ ಬಟ್ಟೆ ಹಾಕಿಕೊಳ್ಳಲು ಹೋದೆ. ಆದರೆ ಪ್ರೀತಂ ನನ್ನನ್ನು ಎಳೆದು ಮಲಗಿಸಿ ನನ್ನ ಕಾಲನ್ನು ಅಗಲ ಮಾಡಿ ಅವನ ಭುಜದ ಮೇಲೆ ಇಟ್ಟು ಒಂದೆರಡು ಬಾರಿ ತೂತಿನ ಮೇಲೆ ಬಡಿದು ಮೆಲ್ಲಗೆ ಒಳಗೆ ಹಾಕಿದ. ಅಬ್ಬಾ ದೇವರೇ, ಅವನ ಸಾಮಾನು ಒಳಗೆ ಹೋಗುವುದು ನೋಡಿ ಜೋರಾಗಿ ಅಮ್ಮ ಅಂತ ಕಿರುಚಿದೆ. ಪ್ರೀತಂ ನನ್ನ ಬಾಯಿ ಮುಚ್ಚಿ ಹಿಂದೆ ಮುಂದೆ ಮಾಡಲು ಶುರು ಮಾಡಿದ. ಅಷ್ಟರಲ್ಲಿ ಅಕ್ಕ ಅವನನ್ನು ಎಳೆದು ನನ್ನ ರಂಧ್ರದೊಳಗೆ ಹಾಕು ಅಂತ ಹೇಳಿ ಅವಳೇ ಪ್ರೀತಂ ಸಾಮಾನನ್ನು ಕೈನಲ್ಲಿ ಹಿಡಿದು ಒಳಗೆ ಹಾಕಿಕೊಂಡಳು. ಪ್ರೀತಂ ಅಕ್ಕನಿಗೆ ಜೋರಾಗಿ ಹೊಡೆಯಲು ಶುರು ಮಾಡಿದ. ಅಕ್ಕ ಸೊಂಟವನ್ನು ಮೇಲೆ ಎತ್ತಿ ಕೊಡುತ್ತಿದ್ದಳು. ಸುಮಾರು 5 ನಿಮಿಷ ಮಾಡಿದ ಅನಿಸುತ್ತೆ. ಅದು ಒಳಗೆ ಹೊರಗೆ ಹೋಗುವುದನ್ನು ನೋಡಿ ನನಗೆ ತಡೆಯಲು ಆಗದೆ ಪ್ರೀತಂನನ್ನು ಎಳೆದು ನನಗೆ ಮಾಡುವಂದೆ. ಪ್ರೀತಂ ನನ್ನ ಬಟ್ಟೆ ಕಿತ್ತು ಬಿಸಾಡಿ ನನ್ನ ಎದೆಯ ಕಪ್ಪು ತೊಟ್ಟನ್ನು ಚೀಪುತ್ತಾ ನನ್ನನ್ನು ಅನುಭವಿಸಲು ಶುರು ಮಾಡಿದ. ನನಗೆ ಅವನು ಕೊಡುವ ಸುಖವನ್ನು ತಡೆಯಲು ಆಗಲಿಲ್ಲ. ಪ್ರೀತಂ ನನ್ನದು ಬಂದು ಕಣೋ ಅಂತ ಹೇಳಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ರಸವನ್ನು ಒಳಗಡೆ ಚಿಮ್ಮಿಸಿದೆ. ಅವನು ಕೂಡಲೇ ನನ್ನ ತೂತಿನಿಂದ ಸಾಮಾನು ತೆಗೆದು ಅಕ್ಕನ ತೂತಿಗೆ ಹಾಕಿ ಬಡಿಯಲು ಶುರು ಮಾಡಿದ. ನನಗಂತೂ ಪೂರ್ತಿ ತೃಪ್ತಿ ಸಿಕ್ಕಿತ್ತು. ಈಗ ಅಕ್ಕನ ಸರದಿ. ಅವಳು ನನ್ನಿಂದ ಜಾಸ್ತಿ ಕೂಗುತ್ತಾ ಸುಖ ಅನುಭವಿಸುತ್ತಿದ್ದಳು. ಸ್ವಲ್ಪ ಹೊತ್ತಿನಲ್ಲಿ ಅವಳ ರಸ ಬಂತು. ಅಂತ ಕೂಗುತ್ತಾ ಹೊರಗೆ ಚೆಲ್ಲಿದಳು. ಅದೇ ಸಮಯಕ್ಕೆ ಪ್ರೀತಂ ರಸವು ಬಂತು. ಅವನು ಸಾಮಾನನ್ನು ಗಟ್ಟಿಯಾಗಿ ಹಿಡಿದು ನನ್ನ ಮುಖದ ಮೇಲೆ ಪೂರ್ತಿ ರಸವನ್ನು ಹಾರಿಸಿಬಿಟ್ಟ. ಅಕ್ಕ ಬಂದು ಮುಖದ ಮೇಲೆ ಬಿದ್ದಿದ್ದ ತಮ್ಮನ ರಸವನ್ನು ಪೂರ್ತಿ ನೆಕ್ಕಿದಳು. ನಂತರ 3 ಜನ ಜೊತೆಗೆ ಸ್ನಾನ ಮಾಡಿ ಪ್ರತಿದಿನ ರಾತ್ರಿ ಮಲಗುವಾಗ ಅಪ್ಪ ಅಮ್ಮನಿಗೆ ಗೊತ್ತಾಗದಂತೆ ಆಟ ಆಡಲು ಶುರು ಮಾಡುತ್ತಿದ್ದೆವು. ಫ್ರೆಂಡ್ಸ್, ಕತೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಇನ್ನೂ ಜಾಸ್ತಿ ಇಷ್ಟ ಆದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.